ಪರಿಸ್ಥಿತಿಲಿ ಇದಾವೆ, ಬೆಡ್ಗಳಿಲ್ಲ, ಡಾಕ್ಟರ್ಸ್ ಇಲ್ಲ. ಆಮೇಲೆ ಜಯದೇವ ಹಾಸ್ಪಿಟಲ್ ಅಲ್ಲಿ ಸುಮಾರು 15 ವರ್ಷದಿಂದ ಟೆಂಪ್ರರಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹುಡುಗರು 10,000 12,000ಕ್ಕೆ ಅವ್ರನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದು ಬೇಡವಾ? ನೀವು ಎಲ್ಲಾ ಬೆಲೆಗಳನ್ನ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಕೊಡೋ ಸಂಬಳಗಳೇನಾಗ್ತಾ ಇದಾವೆ? ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತಗೊಂಡಿರುವಂತ ಡ್ರೈವರ್ಗಳಿಗೆ 12,000 ಸಂಬಳ ಸಿಗ್ತಾ ಇದೆ. ಎಲ್ಲಕ್ಕೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದೀರಿ ವ್ಯವಸ್ಥೆನ? ಹಾಗಾದ್ರೆ ಬಡವ ಬದುಕಲೇಬಾರ್ದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ನೀವು ಬರೀ ಶ್ರೀಮಂತರ ಕಡೆ ಮಾತ್ರ ಗಮನ ಹರಿಸಿದ್ರೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಿತ್ತು ಅಂತ ರಾಜಗೌಡರು ಹೇಳ್ತಿದ್ದಾರೆ. ನಿಶ್ಚಿತ ನೋಡಿ, ಅಂಗನವಾಡಿ ಕಾರ್ಯಕರ್ತರು ವಿಚಾರಕ್ಕೆ ಬಂದ್ರು ಅದೇ ಪರಿಸ್ಥಿತಿ ಆಗಿದೆ. ನೀವು ರಾಜಕೀಯದಲ್ಲಿ ಎಲೆಕ್ಷನ್ ನಲ್ಲಿ ಅಧಿಕಾರ ಹಿಡಿಬೇಕು ಅಂತ ಅಂಗನವಾಡಿ ಕಾರ್ಯಕರ್ತರಿಗೆ ಏನ್ ಮಾತು ಕೊಟ್ಟಿದ್ರಿ? ಆಶಾ ಕಾರ್ಯಕರ್ತರಿಗೆ ಏನ್ ಮಾತು ಕೊಟ್ಟಿದ್ರಿ? ನಿಜವಾಗ್ಲೂ ಇವತ್ತು ಆಶಾ ಕಾರ್ಯಕರ್ತರನ್ನ ಯಾವ ಮಟ್ಟಕ್ಕೆ ಹಿಂಡಿ ಕೆಲಸ ಮಾಡಿಸ್ಕೊತಾ ಇದ್ದೀರಿ ಅಂದ್ರೆ, ಪಾಪ ಆ ಹೆಣ್ಣು ಮಕ್ಳುಗಳು ಇವತ್ತು ಕಣ್ಣಲ್ಲಿ ನೀರ್ ಹಾಕ್ತಾರ್ರಿ. ಬೆಳಗ್ಗೆ 10 ಗಂಟೆಗೆ ಬಂದ್ರೆ ಸಂಜೆ 8 ಗಂಟೆವರೆಗೂ ದುಡಿಸ್ಕೊತೀರಿ. ಕನಿಷ್ಠ ವೇತನ ಅಂತ ನೀವೇನ್ ಸರ್ಕಾರನೇ ಫಿಕ್ಸ್ ಮಾಡಿದಿರಲ್ರಿ ಕಾರ್ಮಿಕ ಇಲಾಖೆಯಿಂದ. ಆ ಕನಿಷ್ಠ ವೇತನನ್ನು ಆಶಾ ಕಾರ್ಯಕರ್ತರಿಗೆ ತಲುಪ್ತಾ ಇಲ್ಲ ರೀ. 6,000ದಿಂದ 7,000 ಕೊಟ್ರೆ ಹೇಗ್ರಿ ಜೀವನ ಮಾಡ್ತಾರೆ? ಅಂಗನವಾಡಿ ಕಾರ್ಯಕರ್ತರ ಮೇಲೆ ಇಲ್ಲದ ಹಿಂಸೆಗಳ ಕೊಡ್ತಾ ಇದ್ದೀರಿ. ಅದನ್ನೆಲ್ಲ ತೆಗೆದುಬಿಟ್ರೆ ಇಡೀ ದಿನ ಮಾತಾಡಿದ್ರು ಮಾಧ್ಯಮದಲ್ಲಿ ಮುಗಿಯಲ್ಲ. ಯಾವ ಮಟ್ಟಕ್ಕೆ ಅಂಗನವಾಡಿ ಕಾರ್ಯಕರ್ತರು ಹಿಂಸೆ ಕೊಡ್ತಾ ಇದ್ದೀರಿ ಅಂದ್ರೆ, ಅಧಿಕಾರಿಗಳು ಅವ್ರನ್ನೇ ಸುಲಿಗೆ ಮಾಡೋ ಲೆವೆಲ್ಗೆ ನಿಂತು ಬಿಟ್ಟಿದ್ದಾರೆ. ಅಲ್ಲಿಗೆ ಸಪ್ಲೈ ಆಗ್ತಾ ಇರೋದು ಫುಡ್ ಕಿಟ್ಗಳು ಕೂಡ ಕಳಪೆನ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾವೆ. ಮೊಟ್ಟೆ ಕೊಡಿ ಇಂದ್ರಿ, ಅವ್ರಿಗೆ ಏನೇನ್ ಕೆಲಸ ಮಾಡಿಸ್ತಾ ಇದ್ರಿ? ಪಾಪ ಅವ್ರನ್ನ ಇವತ್ತು ಬೀದಿಯಲ್ಲಿ ಒಣಗಿಸ್ತಾ ಇದ್ದೀರಿ. ಅಟ್ಲೀಸ್ಟ್ ಅವ್ರ ಸಮಸ್ಯೆ ಕೇಳ್ರಿ. ಪ್ರಶಾಂತ್, ನಿಶ್ಚಿತವಾಗಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಯಾವುದೇ ಒಂದು ಬಡ ಮಧ್ಯಮ ವರ್ಗದಿಂದ ಹಿಡಿದು ಯಾವುದೇ ಒಂದು ಕುಟುಂಬಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸರ್ಕಾರದಿಂದ ಬಯಸ್ತಕ್ಕಂಥ ಸೌಲಭ್ಯ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ. ನನಗನ್ಸುತ್ತೆ ಅದೊಂದು ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ಈ ದೇಶದಲ್ಲಿ ಆಗಬೇಕಾಗಿದೆ. ಅಂದರೆ ಆರೋಗ್ಯವೂ ಕೂಡ ಅಷ್ಟೇ ತುಟ್ಟಿ ಆಗ್ತಾಯಿದೆ, ಶಿಕ್ಷಣವೂ ಕೂಡ ಅಷ್ಟೇ ತುಟ್ಟಿ ಆಗ್ತಾಯಿದೆ. ಆ ದೃಷ್ಟಿಕೋನದಿಂದ ರಾಜ್ಯ ಸರ್ಕಾರಗಳಿರಲಿ ಕೇಂದ್ರ ಸರ್ಕಾರಗಳಿರಲಿ ಕೆಲಸ ಮಾಡಬೇಕೇ ಹೊರತು, ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಆಗ್ತಿರ್ತಕ್ಕಂಥ ಪ್ರೈವೇಟೈಸೇಷನ್ನ ಕಾರಣದಿಂದಾಗಿ ಅತಿ ಹೆಚ್ಚು ಆ ಕ್ಷೇತ್ರಗಳಿಗೆ ಸ್ಪೆಂಡ್ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಬರ್ತಾ ಇದೆ. ಅಲ್ಲಿ ಸರ್ಕಾರಗಳು ಏನು ಸಹಾಯವನ್ನು ಮಾಡಬಹುದು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು, ಅನೇಕ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ನಾವು ಹಣ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿ ಅದರ ವೆಚ್ಚ ಏನು ಜಾಸ್ತಿ ಆಗ್ತಾಯಿದೆ ಅದರ ಬಗ್ಗೆ ರಾಜ್ಯ ಸರ್ಕಾರಗಳು ಮಾಡಲೇಬೇಕಾದರೆ, ಈ ಬಾರಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೆಲ ಮಹತ್ವದ ಘೋಷಣೆಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನನಗೆ ಈ ಬೆಂಗಳೂರಿನ ಘೋಷಣೆಗಳನ್ನು ನೋಡಿದಾಗ BBMP ಇಲೆಕ್ಷನ್ ಈ ಬಾರಿ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅದರ ಭಾಗವಾಗೇ ಇದು. ನಿಶ್ಚಿತವಾಗಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಬೆಂಗಳೂರಿನ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾಗಕ್ಕೆ ಸಂಪರ್ಕ, ಈಗ ನಮ್ಮ ಸ್ಕ್ರೀನಲ್ಲೇ ಬರ್ತಾ ಇದೆ ನೋಡಿ, ಟ್ರಾಫಿಕ್ ದಟ್ಟಣೆ ತಗ್ಗಿಸುವ ನಿಟ್ಟಿನಲ್ಲಿ ಟನಲ್ ರಸ್ತೆ ನಿರ್ಮಾಣ, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಒಂದು ಟನಲ್ ರಸ್ತೆ ಮಾಡ್ತೀವಿ, 12,500 ಕೋಟಿ ಎಷ್ಟು ಘೋಷಣೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಬರ್ಬನ್ ರೈಲ್ವೆಗೆ ಸಂಬಂಧಪಟ್ಟಂತೆ ಕೂಡ ಕೆಲ ಘೋಷಣೆಗಳನ್ನು ಮಾಡಿದ್ದಾರೆ. ಹೆಬ್ಬಾಳದ ಎಸ್ಟೀಮ್ ಮಾಲ್ದಿಂದ ಸಿಲ್ಕ್ ಬೋರ್ಡ್ವರೆಗೆ ನಾವು ಸುರಂಗ ಮಾರ್ಗವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ದಾರೆ. 18 ಕಿಲೋಮೀಟರ್ಗೆ 12,690 ಕೋಟಿ ವೆಚ್ಚದಲ್ಲಿ ಸುರಂಗ ಮಾರ್ಗ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ 40 ಕೋಟಿ ವೆಚ್ಚದ ಟನಲ್ ರಸ್ತೆ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿಗೆ ಸಾಕಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ. ಅಂತಿಮವಾಗಿ ಆದೇಶವರು ಅದೇ ಹೇಳ್ತಾಯಿದ್ರು, ನೀವು ಏನೇ ಘೋಷಣೆ ಮಾಡಿದರೂ ಕೂಡ ನೀವು ಎಕ್ಸಿಕ್ಯೂಟ್ ಏನು ಮಾಡ್ತೀರಿ, ನೀವು ಇಂಪ್ಲಿಮೆಂಟೇಷನ್ ಏನು ಮಾಡ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಕಳೆದ 2 ವರ್ಷದಲ್ಲಿ ಗ್ಯಾರಂಟಿ ಕಾರಣದಿಂದ ಒಂದು ಗೊಂದಲಮಯ ಸ್ಥಿತಿ ನಿಶ್ಚಿತವಾಗಿ ನಿರ್ಮಾಣ ಆಗಿದೆ. ನನಗನ್ಸುತ್ತೆ ನಾನು ಅಂದರೆ ಇವತ್ತಿನ ಸಂದರ್ಭದಲ್ಲಿ ನನಗನ್ನಿಸ್ತಾ ಇರತಕ್ಕಂಥದ್ದು, ನೀವು ಗ್ಯಾರಂಟಿಗಳನ್ನೇನು ಘೋಷಣೆ ಮಾಡ್ತಿದ್ದೀರಿ, ಇನ್ನೊಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ತೋರಿಸ್ಬೇಕು. ಅದು ಪ್ರಮುಖವಾಗಿ ಯಾವ ಬಡವರಿಗೆ ನೀವು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ದೀರಿ ಅದಕ್ಕೊಂದು ಮಿತಿಯನ್ನು ನೀವು ಹಾಕದೇ ಹೋದರೆ ನಿಮ್ಮ ಬಜೆಟ್ಗಳೇ ಮುಂದಿನ ದಿನಗಳಲ್ಲಿ ನಿರರ್ಥಕ ಅಂತಕ್ಕಂಥ ಸ್ಥಿತಿ ಬರುತ್ತೆ. ಘೋಷಣೆಗಳನ್ನು ಮಾಡ್ತಾ ಹೋಗ್ಬೋದು, ಅದರ ಇಂಪ್ಲಿಮೆಂಟೇಷನ್ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಬೇಕಾಬಿಟ್ಟು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ, ಕಾಕಾ ಸಾಹೇಬ್ಗೂ ಕೊಡ್ತೀರಿ, ನಾನಾ ಸಾಹೇಬ್ಗೂ ಕೊಡ್ತೀರಿ. ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಕಟಿಸಿದ್ರಿ, ಎಲ್ಲಿ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ? ಶಕ್ತಿ ಯೋಜನೆ ಬಗ್ಗೆ ಕೂಡ ನಾವು ವಿಸ್ತೃತವಾಗಿ ಮಾತನಾಡಿದ್ವಿ, ಗೃಹ ಜ್ಯೋತಿ ಬಗ್ಗೆ ಕೂಡ ವಿಸ್ತೃತವಾಗಿ ಮಾತಾಡ್ತೀವಿ. ಎಲ್ಲ ಇಡೀ ಒಂದು ಬಜೆಟ್ ಮೇಲಿಂದ ಎಕ್ಸ್ಟ್ರಾ ಒತ್ತಡ ಎಲ್ಲಿಂದ ಬರ್ತಾ ಇದೆ ಅಂತಕ್ಕಂಥದ್ದು ನೋಡಿದರೆ ಅದು ಗ್ಯಾರಂಟಿಯಿಂದ ಬರ್ತಾ ಇದೆ. ಅದರರ್ಥ ನೀವು ಬಡವರಿಗೆ ಕೊಡಬೇಡಿ ಅಂತಕ್ಕಂಥದ್ದಲ್ಲ, ಆದರೆ ನೀವು ಸರಿಯಾಗಿ ಅದಕ್ಕೊಂದು ಮಿತಿಯನ್ನು ಹಾಕದೇ ಇದ್ದರೆ ರಾಜ್ಯ ಸರ್ಕಾರಗಳಿರ್ಬೋದು,
ನಾನು ಕರ್ನಾಟಕ ಅಷ್ಟೇ ಹೇಳ್ತಾ ಇಲ್ಲ, ನಾಳೆ ಮಹಾರಾಷ್ಟ್ರದಲ್ಲೂ ಈ ದೊಡ್ಡ ಸಮಸ್ಯೆ ಆಗೋದಿದೆ. ಹಿಮಾಚಲ ಆಲ್ರೆಡಿ ಎದುರಿಸ್ತಾ ಇದೆ. ಹಿಮಾಚಲ ಎದುರಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಇದ್ರ ವಿಚಾರವಾಗಿ ಚರ್ಚೆಗೆ ತಗೊಂಡಿದೆ. ದಿಲ್ಲಿ ನೋಡಿ, ನಾಳೆ ದಿಲ್ಲಿಯಲ್ಲೂ ಮಹತ್ವದ ಘೋಷಣೆ ಆಗಬೇಕು. ನಾಳೆ ಮಹಿಳಾ ದಿನ ಅಲ್ವಾ, ನಾಳೆ ಮಹತ್ವದ ಒಂದು ಘೋಷಣೆ ದಿಲ್ಲಿಯಲ್ಲೂ ಕೂಡ ಆಗೋದಿದೆ. ಅದು ಅಂತಿಮವಾಗಿ ಈ ಗ್ಯಾರಂಟಿಗಳಿಂದ ನಿಮ್ಮ ಏನಂತಾರೆ ಇಡೀ ಒಂದು ಬಜೆಟ್ನ ಎಕ್ಸಿಕ್ಯೂಷನ್ ಏನಿದೆ, ಇಂಪ್ಲಿಮೆಂಟೇಷನ್ ಇದೆ, ಅದು ಯಾವ ಮಟ್ಟಕ್ಕೆ ಇರುತ್ತೆ ಅಂತಕ್ಕಂಥದ್ದು ಪ್ರಶ್ನಾರ್ಥಕವಾಗಿ. ಸ್ಟ್ರೀಮ್ಲೈನ್ ಮಾಡೋ ಬಗ್ಗೆ ಏನು ಸರ್ಕಾರ ಏನು ಇಂಟ್ರೆಸ್ಟೆಡ್ ಇಲ್ಲ ಪ್ರಶಾಂತ್. ಗ್ಯಾರಂಟಿಗಳನ್ನ ಸ್ಟ್ರೀಮ್ಲೈನ್ ಮಾಡೋದ್ರ ಬಗ್ಗೆ ಸ್ಟ್ರೀಮ್ಲೈನ್ ಮಾಡದೆ ಹೋದರೆ ನಿಮ್ಮ ಅತಿ ಹೆಚ್ಚು ಒತ್ತಡ ಆ ಗ್ಯಾರಂಟಿಗಳಿಂದಲೇ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ಆ ಗ್ಯಾರಂಟಿಗಳನ್ನು ಪೂರೈಸುವುದಕ್ಕೋಸ್ಕರ ನಿಮ್ಮ ಇಡೀ ಒಂದು ಬಜೆಟ್ನ ಬೇರೆ ಬೇರೆ ಘೋಷಣೆಗಳೇನಿವೆ, ಈಗ ಕೆಪೆಕ್ಸ್ ಸ್ಪೆಂಡಿಂಗ್ನ ಘೋಷಣೆ ಇದೆ, ಅದು ಎಷ್ಟರ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನೀವು ಕರೆಕ್ಟಾಗಿ ಕಳೆದ ವರ್ಷ ಏನೇನು ಘೋಷಣೆ ಆಗಿತ್ತು, ಏನೇನು ಇಂಪ್ಲಿಮೆಂಟ್ ಆಗಿದೆ ಅಂತಕ್ಕಂಥದ್ದನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ ಏನು ಯಾವ ರೀತಿಯ ಒತ್ತಡ ಬೀಳ್ತಾ ಇದೆ ಅಂತಕ್ಕಂಥದ್ದು. ರೈಟ್. ಕಾಂಗ್ರೆಸ್ನಿಂದ ಹಿರಿಯ ನಾಯಕರಾದ ಐವಾನ್ ಡಿಸೋಜಾ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ. ಬಜೆಟ್ ಈಗಷ್ಟೇ ಮುಗಿಸ್ಕೊಂಡು ಬಂದಿದ್ದೀರಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.